SSLC ಎಕ್ಸಾಮ್ 2025 ಯಾವಾಗ ಆಗುತ್ತೆ, ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂತ ತುಂಬಾ ಸ್ಟೂಡೆಂಟ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಇನ್ಸ್ಟಾಗ್ರಾಮ್ ಕೂಡ ಆಸ್ಕ್ ಮೀ ಎನಿಥಿಂಗ್ ಅಂತ ಕೇಳ್ತಾ ಇರ್ತೀನಿ. ಅದರಲ್ಲಿ ಅದೇ ಕ್ವಶನ್ ಅನ್ನ ಕೇಳ್ತಾನೆ ಇದ್ರು, ಎಕ್ಸಾಮ್ ಯಾವಾಗ ಆಗುತ್ತೆ, ಟೈಮ್ ಟೇಬಲ್ ಯಾವಾಗ ಬರುತ್ತೆ ಅಂತ. ಈಗ ಟೈಮ್ ಟೇಬಲ್ ಅನ್ನ KSEAB ದವರು ರಿಲೀಸ್ ಮಾಡಿದ್ದಾರೆ. ಹಾಗಾದ್ರೆ ನೀವೇನ್ ಮಾಡಬೇಕು, ಎಕ್ಸಾಮ್ ಪ್ರಿಪರೇಷನ್ ತುಂಬಾ ಚೆನ್ನಾಗಿ ಮಾಡಬೇಕು. ಅಂದ್ರೆ ಅದೇ ಕಮೆಂಟ್ ಬಾಕ್ಸ್ ಅಲ್ಲೂ ಕೂಡ ಹೇಳ್ತಾ ಇದ್ರು, ನಾನು ಒಳ್ಳೆ ಸ್ಕೋರ್ ಮಾಡಬೇಕು ಅಂತಿದ್ದೀನಿ, 90, 95 ರೀತಿ ಸ್ಕೋರ್ ಮಾಡಬೇಕು ಅಂತಿದ್ದೀನಿ ಅಂತ ಹೇಳ್ತಾ ಇದ್ರು. ಸ್ಕೋರ್ ಮಾಡಿ ಆಗತ್ತೆ, ಪ್ರಿಪರೇಷನ್ ಈಗಿಂದಲೇ ಸ್ಟಾರ್ಟ್ ಮಾಡಿ. ನಂತರ SSLC ಎಕ್ಸಾಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಅಂತಿದ್ದೀರಾ, ಇದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೋದು ತಿಳಿಸಿ. ಹಾಗೆ ಅದನ್ನ ಅಚೀವ್ ಕೂಡ ಮಾಡಬೇಕು, ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ. ಈಗ SSLC ಎಕ್ಸಾಮ್ ಏನಿದೆ, ಇದು ಹಿಂದಿನ ವರ್ಷಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗ ಬಿಟ್ಟಿರುವಂತಹ ಪ್ರೊವಿಷನಲ್ ಟೈಮ್ ಟೇಬಲ್ ಪ್ರಕಾರ ಮಾರ್ಚ್ 20ರಿಂದನೇ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಆಕ್ಚುಲಿ ಅಂತ ಹೇಳಿದ್ರೆ ಮಾರ್ಚ್ 28 ಆ ರೀತಿ ಸ್ಟಾರ್ಟ್ ಆಗ್ತಾ ಇತ್ತು. ಇಲ್ದಿದ್ರೆ ಏಪ್ರಿಲ್ ಮಂತಲ್ಲೇ ಸ್ಟಾರ್ಟ್ ಆಗಿಬಿಡ್ತಿತ್ತು ಎಕ್ಸಾಮ್. ಮಾರ್ಚಲ್ಲಿ ತುಂಬ ಬೇಗನೆ ಸ್ಟಾರ್ಟ್ ಆಗಿದೆ ಈ ಒಂದು ಟೈಮ್ ಟೇಬಲ್ ಪ್ರಕಾರ. ನಂತರ ಇದು ಪ್ರೊವಿಷನಲ್ ಟೈಮ್ ಟೇಬಲ್ ಆಗಿರುತ್ತೆ, ಇದರಲ್ಲಿ ಕೆಲವು ಚೇಂಜಸ್ ಕೂಡ ಆಗಬಹುದು ಮುಂದೆ, ಸರಿನಾ? ಅಂದರೆ ಯಾವುದಾದ್ರು ಒಂದೆರಡು ಎಕ್ಸಾಮ್ನ ಡೇಟ್ಸ್ ಚೇಂಜ್ ಆದರೂ ಕೂಡ ಆಗ್ಬೋದು. ಇದು ಪ್ರೊವಿಷನಲ್ ಟೈಮ್ ಟೇಬಲ್ ಅಂದರೆ ತಾತ್ಕಾಲಿಕ ವೇಳಾಪಟ್ಟಿ ಆಗಿರುತ್ತೆ. ಫೈನಲ್ ಟೈಮ್ ಟೇಬಲ್ ಇನ್ನೊಂದು 15ರಿಂದ 20 ದಿನಗಳ ನಂತರ ಮತ್ತೆ ಪ್ರಕಟಿಸ್ತಾರೆ, ಫೈನಲ್ ಟೈಮ್ ಟೇಬಲ್ ಅಂತ. ಅದ್ರ ಬದಲಾಗೂ ಕೂಡ ಹೇಳ್ತೀವಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈಗ ಏನು ಮಾರ್ಚ್ 20ನೇ ತಾರೀಕಿಗೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಆಗುತ್ತೆ. ನೀವೀಗ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತೆಗೆದುಕೊಂಡಿದ್ರೆ ಕನ್ನಡ ಸಬ್ಜೆಕ್ಟ್ನ ಎಕ್ಸಾಮ್ ಆಗುತ್ತೆ, ಫಸ್ಟ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ತೆಗೆದುಕೊಂಡಿದ್ರೆ ಇಂಗ್ಲೀಷ್ ಎಕ್ಸಾಮ್ ಆಗುತ್ತೆ. ಬಟ್ ಏನು ಮಾರ್ಚ್ 20ನೇ ತಾರೀಕಿಗೆ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಆಗುತ್ತೆ. ನಂತರ ತುಂಬ ಸ್ಟೂಡೆಂಟ್ಸ್ ಕೇಳ್ತಾ ಇದ್ರು, ಈ ಫಸ್ಟ್ ಲ್ಯಾಂಗ್ವೇಜ್ ಏನಿದೆ ಅದಕ್ಕೆ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ಈಗ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸಾಮ್ ಏನಿದೆ, ನೀವು ಲಾಸ್ಟಿಗೆ ಬರೆಯುವಂತಹ ಎಕ್ಸಾಮ್ ಯಾವಾಗ ಹೇಳಿ, ಮಾರ್ಚ್ 20ಕ್ಕೆ ಬರೆಯುವಂತಹ ಎಕ್ಸಾಮ್, ಅದು 100 ಮಾರ್ಕ್ಸ್ನ ಎಕ್ಸಾಮ್ ಆಗಿರುತ್ತೆ. 100ಗೆ 35 ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ. ಓಕೆ, ಅದಂತರ ಮಾರ್ಚ್ 21ಕ್ಕೆ ಯಾವುದೇ ಎಕ್ಸಾಮ್ ಇರೋದಿಲ್ಲ. ಮಾರ್ಚ್ 22ಕ್ಕೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ವಿಷಯದ ಎಕ್ಸಾಮ್ ನಡೆಯುತ್ತೆ. ಅದಂತರ ಮಾರ್ಚ್ 23ಕ್ಕೆ ಕೂಡ ಯಾವುದೇ ಎಕ್ಸಾಮ್ ಇರಲ್ಲ. ಮಾರ್ಚ್ 24ಕ್ಕೆ ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಯುತ್ತೆ. ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಇಂಗ್ಲೀಷ್ ತೆಗೆದುಕೊಂಡಿದ್ರೆ ಇಂಗ್ಲೀಷ್ ಎಕ್ಸಾಮ್, ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಕನ್ನಡ ತೆಗೆದುಕೊಂಡಿದ್ರೆ ಕನ್ನಡ ಎಕ್ಸಾಮ್ ಆಗುತ್ತೆ. ಅದಂತರ ಮಾರ್ಚ್ 25 ಹಾಗೆ 26ಕ್ಕೆ ಯಾವುದೇ ಎಕ್ಸಾಮ್ ಇಲ್ಲ. ಮಾರ್ಚ್ 27ಕ್ಕೆ ಮ್ಯಾಥಮೆಟಿಕ್ಸ್ ಗಣಿತ ವಿಷಯದ ಎಕ್ಸಾಮ್ ನಡೆಯುತ್ತೆ. ಓಕೆ, ಅದರ ನಂತರ ಮಾರ್ಚ್ 28ಕ್ಕೆ ಕೂಡ ಯಾವುದೇ ಎಕ್ಸಾಮ್ ಇರಲ್ಲ. ಮಾರ್ಚ್ 29ಕ್ಕೆ ಥರ್ಡ್ ಲ್ಯಾಂಗ್ವೇಜ್, ತೃತೀಯ ಭಾಷೆ ಅಂತ ಏನು ಕರಿತೀವಿ, ಆ ಥರ್ಡ್ ಲ್ಯಾಂಗ್ವೇಜ್ ಎಕ್ಸಾಮ್ ನಡೆಸ್ತಾರೆ. ಯಾವಾಗ ಹೇಳಿ, ಮಾರ್ಚ್ 29ಕ್ಕೆ. ಅದರ ನಂತರ ಏಪ್ರಿಲ್ 2ನೇ ತಾರೀಕಿಗೆ ಸೈನ್ಸ್ ವಿಜ್ಞಾನ ವಿಷಯದ ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಟೈಮ್ ಟೇಬಲ್ ಪ್ರಕಾರ ಹೇಳಿದ್ದಾರೆ. ನಂತರ ಮುಂದಿನ ದಿನಗಳಲ್ಲಿ ಈ ಸೈನ್ಸ್, ಮ್ಯಾಥ್ಸ್, ಸೋಷಿಯಲ್ ಸೈನ್ಸ್ ಈ ಎಲ್ಲ ವಿಷಯಗಳನ್ನು ಯಾವ ರೀತಿ ಓದಬೇಕು ಒಳ್ಳೆ ಸ್ಕೋರ್ ಮಾಡೋದಕ್ಕೆ ಅದರ ಕೂಡ ವಿಡಿಯೋನ ಮಾಡ್ತೀವಿ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಸಹಾಯ ಆಗಿದ್ರೆ ತಪ್ಪದೆ ಲೈಕ್ ಕೂಡ ಮಾಡಿ. ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪ್ರೇಷನ್ ನಡೆಸಿ ಒಳ್ಳೆ ಸ್ಕೋರ್ ಮಾಡೋದಕ್ಕಾಗತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.